ಯಾರ್ದು ನನ್ನದು ಅಪ್ಪನದು ವಾಕಿಂಗ್ ಆಗ್ತಾ ಉಂಟು. ಅದು ಊಟ ಆಯಿತು. ಸೊ ನಮ್ಮನೇಲಿ ಕಿಚನಲ್ಲಿ ಸ್ಪೆಷಲು ಓಯ್ ಒಂದಿನ ಇದಕ್ಕಿಂತ ಫಿಶ್ ಇಲ್ಲೇ ಉಂಟು. ಸೊ ಇದರಲ್ಲಿ ಏನೆಲ್ಲ ಉಂಟು ಅಂತ ಹೇಳಿದರೆ, ಸೊ ಹಾಲಿಗೆ ಸ್ವಲ್ಪ ನೀರು, ಹಾಗೆ ಆ್ಯಪಲ್ಗೆ Once again, welcome back to our channel called Dairy Dum Dum. So, vlog ಬಂದ್ಬಿಟ್ಟು 10 ಗಂಟೆಗೆ ಸ್ಟಾರ್ಟ್, ಇವತ್ತು 11 ಗಂಟೆಗೆ ಡ್ಯೂಟಿ. ಸೊ ಇಲ್ಲಿ ಅಮ್ಮ ಏನುಂಟು. ಸೊ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಕೊಟ್ಟು ನೀರು ದೋಸೆ ಎಂತ ಒಂದ್ಸತಿ ತಿಂದದ್ದು ಎಂತ ಇತ್ತು. ನನ್ನ ಅಮ್ಮ ಹೇಳಿದ್ರು ಟಿಫಿನ್ ಹಾಕೊಂಡು ಹೋಗುವಂತ ಕೆಲಸಕ್ಕೆ. ಟಿಫಿನ್ ಹಾಕೊಂಡು ಹೋಗ್ಲಿಕ್ಕೆ ಇಲ್ಲಿ ನೋಡಿ ಇರೋದು ಅನ್ನ ಮಾತ್ರ, ಅದು ಬಿಟ್ಟರೆ ಇದೆಂತ ಉಂಟು, ಇದು ಕರ್ಮ. ಇದನ್ನೆಂತ ಹಾಕೊಂಡು ಹೋಗು. ಯಾರಾದ್ರೂ ಅದನ್ನು ಟಿಫಿನಿಗೆ ಹಾಕೊಂಡು ಹೋಗ್ತಾರಮ್ಮ, ಅದಕ್ಕೆ ಟಿಫಿನ್ ಹೇಳ್ತಾರ. ಟಿಫಿನ್ ಚಂದ ಮಾಡಿ ಹಾಕ್ಬೇಕು ತಿನ್ಲಿಕ್ಕೆ, ಅಲ್ಲ ಅಕ್ಕ? ಅಲ್ಲಿ ಬಂದು ಕೇಳಪ್ಪ. ಅಮ್ಮೇರ್ ಬರ್ತಾರೆ ಅಮ್ಮೇರ್. ಸೊ ನಾನು ಡ್ಯೂಟಿಗೆ ಹೊಡ್ಲಿಕ್ಕೆ ಉಂಟು, ಸೀದಾ ಡ್ಯೂಟಿ. ಲೇಟ್ ಆಗ್ತದೆ ನನಗೆ. ಅಪ್ಪ ಬಂದ್ರೆ ಈಗ, ಅಪ್ಪ ನೋಡಿ ಅಪ್ಪ ಬರೋ ಸ್ವೀಟ್ ಮಾಡಿರ್ತದೆ ಈಗ. ಅವೇ ಗೇರ್ ಲಕ್ಕ ಹೋಗ್ಬರತ್ತ ಮರ ಹೊಸ ಗಾಡಿ. ನಾನು ಏನಕ್ಕೆ ಮರ ಗಾಡಿ ಇಪ್ಪನ್ ಬುದ್ಧಿ ಯಾಕೋ ತಿನ್ನುದೇ ನಿಂಗೆ ತಿನ್ಲಿಕ್ಕೆ ಒಂದು ಒಳ್ಳೇದು ನೋಡಿ. ದಿನದ 24 ಗಂಟೆ ತಿಂತ ಇದ್ರೆ ತಿನ್ನೋದು. ಸೊ ಹೊರಡುವ ಡ್ಯೂಟಿ. ಸೊ ಮೋಟರ್ ವ್ಲಾಗಿಂಗ್ ಚಾಲು. ಏನಂತ ಹೇಳಿ, ನನಗೆ 11 ಗಂಟೆಗೆ ಡ್ಯೂಟಿ. ಇಲ್ಲೇ 38 ಆಯಿತು. ಇನ್ನು ಹೊರೆ ಒಂದು ಕೊಟ್ಟಿದ್ದಾರೆ ನಮ್ಮ ಡ್ಯೂಟಿ ಕಡೆಯಿಂದ, ಹೊಸ ಯೂನಿಫಾರ್ಮು. ಸೊ ಈ ಯೂನಿಫಾರ್ಮ್ನ ಯಾರ ಹತ್ರ ಹೋಗಿ, ಟೈಲರ್ನ ಹತ್ರ ಹೋಗಿ ಈಗ ಕೊಟ್ಟು ಬರಬೇಕು. ಸೊ ಅಲ್ಲಿ ಕೊಟ್ಟು ಅಲ್ಲಿಂದ ಒಂದು ಬದಿಗೆ ಹೋಗ್ಲಿಕ್ಕೆ ಉಂಟು. ಬರೀ ಒಂದು 20 ನಿಮಿಷ ಇದೆ. ಆ 20 ನಿಮಿಷದಲ್ಲಿ ಇಷ್ಟೆಲ್ಲ ಕೆಲಸ ಆಗುತ್ತಾ ಅನ್ನೋದು ಡೌಟು, ಬಟ್ ಆಗುತ್ತೆ. ಸ್ವಲ್ಪ ಅರ್ಜೆಂಟ್ ಆಗುತ್ತೆ. ಲೈಫಲ್ಲಿ ಎಲ್ಲ ಇದೇ ಆಯಿತು ನಂದು ಹಣೆ ಬರ. ಏನೇ ಮಾಡ್ಲಿಕ್ಕೆ ಹೋಗಿ ಫುಲ್ ಅರ್ಜೆಂಟಲ್ಲೇ ಎಲ್ಲ ಆಗಿ ಹೋಗುತ್ತೆ. ಸೊ ಈಗ ಹೋಗ್ತೀನಿ ನಾನು ಸೀದಾ ಟೈಲರ್ನಲ್ಲಿಗೆ, ಅಲ್ಲಿಂದ ಇನ್ನೊಂದು ಬದಿಗೆ, ಅಲ್ಲಿಂದ ಸೀದಾ ಡ್ಯೂಟಿಗೆ. ಸೊ ಫುಲ್ ಎಂತ ಹೇಳಿ ಶೆಡ್ಯೂಲ್ ಬ್ಯುಸಿ ಅಂದ್ಕೊಳ್ಳಿ, ಫುಲ್ ಶೆಡ್ಯೂಲ್ ಬ್ಯುಸಿ. ಸೊ ಬರುವಾಗ ಸಂಜೆ 7 ಗಂಟೆ ಆಗುತ್ತೆ ಮನೆಗೆ. 7 ಗಂಟೆ ಅಂದರೆ 7:15. ಸೊ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕಿದೆ ಇವತ್ತು ಈವ್ನಿಂಗು. ಸೊ ನಂಗೆ ಹೋಗಲಿಕ್ಕೆ ಉಂಟು, ಗೊತ್ತಿಲ್ಲ ಹೋಗಬೇಕು ಏನು ಅಂತ ಇನ್ನೂ ಪ್ಲ್ಯಾನ್ ಇಲ್ಲ. ಬಟ್ ಹೋಗಬೇಕು ಅಂತ ಇದೆ, ಬಟ್ ಹೋಗಲ್ಲ ಅಂತಲೂ ಇದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಇನ್ನೊಂದು ಏನು ಅಂತ ಹೇಳಿದರೆ, ಯೂಟ್ಯೂಬ್ ರೀಲ್ಸು ನಂದು ಎಂತ ಹೇಳ್ತಾರೆ, ಡ್ಯಾಶ್ಬೋರ್ಡು ಫುಲ್ ಹೋಗಿದೆ. ನಂದು ಇನ್ಸ್ಟಾಗ್ರಾಮ್ ಡ್ಯಾಶ್ಬೋರ್ಡು 1,20,000 ವ್ಯೂಸ್ ಇದೆ ಅಷ್ಟೇ. ಸೊ ಫುಲ್ ಸೈಕ್ ಆಗ್ತಾ ಉಂಟು. ಯಾಕೆ ಅಂತ ಹೇಳಿದರೆ 8 ಲಕ್ಷದಿಂದ 5 ಲಕ್ಷ ಆಗಿ 3 ಲಕ್ಷ ಆಗಿ 1 ಲಕ್ಷ ಆಗ್ತಾ ಬಂತು. ಫಾಸ್ಟ್ ಡೌನ್ ಆಗಿದೆ ನಂದು ವ್ಯೂಸು. ಸೊ ಏನು ಮಾಡೋಂಗಿಲ್ಲ, ನಮ್ಮ ಬಾಯ್ಸ್ ಬ್ಯುಸಿ ಇದ್ದಾರೆ ಏನಾದ್ರು ಫನ್ ರೀಲ್ಸ್ ಮಾಡೋಣ ಅಂತ ಹೇಳಿದರೆ. ಹಾಗೆಯೇ ನಾನು ಕೂಡ ಸ್ವಲ್ಪ ಬ್ಯುಸಿ. ಹಾಗೆಯೇ ಎಷ್ಟು ದಿನ ಅದು ಫನ್ ರೀಲ್ಸ್ ಮಾಡೋದು ಹೇಳಿ. ಸೊ ಕಂಟೆಂಟ್ ಚೇಂಜ್ ಮಾಡಬೇಕು ಅಂತ ಈ ಸಲ ನಾನು ಹೊಸದಾಗಿ ಟ್ರೈ ಮಾಡಿದ್ದೇನೆ. ಬಟ್ ಆ ಹೊಸದಾಗಿ ಟ್ರೈ ಮಾಡಲಿಕ್ಕೆ ಕೂಡ ಟೈಮ್ ಆಗ್ತಾಯಿಲ್ಲ. ಎಲ್ಲ ಬೊಜ್ಜಾಗಿದೆ ನಂದು, ಟೈಮ್ನದ್ದೇ ಬೊಜ್ಜಾಗಿದೆ. ಫುಲ್ ಬ್ಯುಸಿ. ದಿನದ 24 ಗಂಟೆ ಕೊಟ್ಟರು ಕೂಡ ಸಾಕಾಗೋದಿಲ್ಲ. ಏನೇ ಮಾಡಲಿ. ಬುಲೆಟು. ಸೊ ಇನ್ನು ಹೋಗ್ತೀನಿ ನಾನು ಟೈಲರ್ನಲ್ಲಿಗೆ. ಸೊ ಏನು ಹೇಳೋದು ಹೇಳಿ, ನಮ್ಮ ವ್ಲಾಗ್ಸ್ನ ಬಗ್ಗೆ ಗೊತ್ತಾಗಲ್ಲ. ಯಾಕೆ ಅಂತ ಹೇಳಿದರೆ, ವ್ಲಾಗ್ಸ್ ಏನೋ ರೀಚ್ ಆಗ್ತಾಯಿದೆ ಜನರಿಗೆ. ಸಬ್ಸ್ಕ್ರೈಬರ್ಸ್ ಅಷ್ಟೇನು ಬೇಗ ಆಗಲ್ಲ. ಮತ್ತು ನಾವು ಜನರು ಗೊತ್ತಲ್ಲ, ಸಬ್ಸ್ಕ್ರೈಬ್ ಏನೋ ಅಷ್ಟು ಬೇಗ ಮಾಡಲ್ಲ. ಎಲ್ಲೋ ದೊಡ್ಡ ಮಟ್ಟದ ಹೆಸರಾದಾಗ ಏನಂತ ನಮ್ಮನ್ನು ನೋಟಿಫೈ ಮಾಡ್ತಾರೆ ಅಂತ. ಆ ದೊಡ್ಡ ಮಟ್ಟದ ಹೆಸರು ಮಾಡೋದಕ್ಕೆ ನಾವು ಸ್ಟ್ರಗಲ್ ಮಾಡಬೇಕು. ಆ ದೊಡ್ಡ ಬಟ್ನಲ್ಲಿ ಯಾವಾಗ ಹೆಸರಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ತನಕ ಕಾಯಬೇಕು. ನಾನು ಲಾರಿ ಅಡಿಯಿಂದ ಹೋಗೋದಿಲ್ಲ ಅಂತ ಕಾಣ್ತಾ ಉಂಟು ಈಗ ಜಾರ್ಕೊಂಡು.
ಯಾಕೋ ಸತ್ಯ ಹೇಳ್ತೀನಿ, ನಾನಿಲ್ಲಿ ಅರ್ಜೆಂಟಿಲ್ಲಿದ್ದೇನೆ ಮಾರೆ. ಈ ಬೋಳಿ ಮಗ ಲಾರಿ ಅವ್ನು ಸಾಯ್ತಾನೆ ಮಾರೆ. ನಾನು ಹೀಗೆ ಹೋಗ್ತಿದ್ದೆ ಗಾಡಿಯಲ್ಲಿ, ಧೂಮ್ ಮಚಾಲೆ ಗಾಡಿ ಇದ್ದರೆ. ಶೆಟ್ ಅರ್ಜೆಂಟಲ್ಲಿ ಇರುವಾಗೆಲ್ಲ ಅಡ್ಡ ಬಂದು ಸಾಯ್ತಾರೆ. ಏನು ಮಾಡೋದು ಹೇಳಿ, ಏನು ಮಾಡೋಂಗಿಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಬ್ಲಾಗ್ ಸ್ಟಾರ್ಟ್ ಮಾಡಿ ತುಂಬಾ ಸಮಯ ಆಗಿದೆ, ಒಂದು 6 ತಿಂಗಳ ತನಕ ಆಯಿತು. ಲಾಸ್ಟ್ ಇಯರಿಂದ ಸೇರಿಸಿದರೆ. ಸೊ ಇದ್ರಲ್ಲಿ ನಾನು ಕಲ್ತೇನು ಅಂತ ಹೇಳಿದರೆ, ನಮಗೇನು ಮಾಡಲಿಕ್ಕೆ ನಾವು ಮಾಡ್ತಾನೆ ಹೋಗಬೇಕು. ಯಾರದ್ದು ಕೂಡ ನಾವು ಕೇಳಬಾರ್ದು. ಯಾಕೆ ಅಂತ ಹೇಳಿದರೆ, ಯಾರು ಕೂಡ ನಮಗೆ ಒಳ್ಳೆಯದಾಗಲಿ ಅಂತ ನನ್ನ ಮಗನೂ ಬಯಸಲ್ಲ. ಅದು ನಾವು ಒಳ್ಳೆಯದಾಗಲಿ ಅಂತ ಬಯಸೋದು ನಮ್ಮ ಅಪ್ಪ ಅಮ್ಮ. ಅದು ಬಿಟ್ಟರೆ ನಮ್ಮನ್ನು ತುಂಬ ಆಸೆ ಪಡೋರು ಮಾತ್ರ. ಅದು ಬಿಟ್ಟರೆ ಫ್ರೆಂಡ್ಸ್ ಆಗಿರಲಿ, ಬೇರೆ ಆಗಲಿ, ಯಾರು ಕೂಡ ನೀನು ಒಳ್ಳೆ ಆಗಪ್ಪ ಅಂತ ಯಾರು ಕೂಡ ಬಯಸಲ್ಲ. ಬಾಯಲ್ಲಿ ಹೇಳ್ತಾರೆ, ಬಟ್ ಯಾರು ಕೂಡ ಬಯಸಲ್ಲ ಒಳ್ಳೆಯದಾಗಲಿ ಅಂದ್ಕೊಂಡು. ನಾ ಬಂದೀಗ ಟೈಲರ್ನಲ್ಲಿಗೆ ಬಟ್ಟೆ ಕೊಟ್ಟು ನಾ ಪುನಃ ಸಿಗ್ತೀನಿ ನಿಮಗೆ. ವ್ಲಾಗ್ ಕಂಟಿನ್ಯೂ ಮಾಡ್ತಾ. ಯೂನಿಫಾರ್ಮು ಸ್ಟಿಚಿಂಗ್ ಕೊಟ್ಟಾಯಿತು, ಇನ್ನೊಂದು ಕೆಲಸನ ಮುಗಿಸಿ ಆಯಿತು. ಸೊ 10:57 ಅಂದರೆ 11 ಗಂಟೆ 2 ನಿಮಿಷ, 11:05 ಆಗಿದೆ, 11:02 ಆಗಿದೆ. ಸೊ 11 ಗಂಟೆಗೆ ನಾನು ಡ್ಯೂಟಿಲಿ ಇರಬೇಕಿತ್ತು. ಬಟ್ ನಾನು ಸ್ಟಿಲ್ ಇನ್ನೂ ಪೆರಂಬಳ್ಳಿಗೆ ಬಂದಿಲ್ಲ, ಡ್ಯೂಟಿಗೆ ಹೋಗಬೇಕು. ಕಾಲ್ ಮಾಡಿ ಹೇಳಿದ್ದೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಬರುವಾಗ. ಸೊ ಓಕೆ ಅಂತ ಹೇಳಿದರು. ಸೊ ಇದೊಂದು ಅಡ್ವಾಂಟೇಜ್ ನಾನು ಹೋಗೋ ಪ್ಲೇಸ್ನದು, ನಾನು ಹೋಗೋ ಆಫೀಸ್ನದೊಂದು ಅಡ್ವಾಂಟೇಜ್. ಏನು ಅಂತ ಹೇಳಿದ್ರೆ, ಒಂದು 5-10 ಮಿನಿಟ್ಸ್ ಏನು ಅಡ್ಜಸ್ಟ್ ಮಾಡ್ತಾರೆ. ಅಡ್ಜಸ್ಟ್ ಮಾಡಲಿಕ್ಕೆ ಹೋಗಿ ನಮ್ಮದೇನೋ ಕೆಲಸನೆಲ್ಲ ಫಿನಿಶ್ ಆಗ್ತದೆ. ಹೊಟ್ಟೆ ಜೋರು ಹಸಿವಾಗ್ತಾ ಉಂಟು, ದೋಸೆ ತಿಂದಿದ್ದೇನೆ, ಬಟ್ ಸ್ಟಿಲ್ ಕೂಡ ಹಸಿವಾಗ್ತಾ ಉಂಟು. ಸೊ ನಾನು ಏನೋ ಹೇಳ್ತಾ ಇದ್ದೆಪ್ಪ, ನಂಗೆ ನೆನಪೋಯ್ತು. ಹೇಳ್ತಾ ಇದ್ದೆ, ಸತ್ತೋಗ್ಲಿಕ್ಕೆ ನೆನಪೋಗಿದೆ. ಸೊ ಇನ್ನೊಂದು ಏನೋ ಹೇಳಬೇಕು ಅಂತ ಇದ್ದೆ, ಅದು ಕೂಡ ನೆನಪೋಗಿದೆ. ಸೊ ಕೆಲಸಕ್ಕೆ ಹೋಗಿ ಮನೆಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ನಾನು ನಂದು ಬ್ಯಾಟ್ರಿ ಚಾರ್ಜಿಗೆ ಹಾಕಿದ್ದೆ. ಯಾವುದ್ರದ್ದು? ನಂದು ಆ್ಯಕ್ಷನ್ ಕ್ಯಾಮರದ್ದು. ಸೊ ಇನ್ನೊಂದು ಚಾರ್ಜ್ ಆಗಲಿಕ್ಕಿದೆ. ಸೊ ಇದೆರಡು ಚಾರ್ಜ್ ಆಗಿದೆ. ಸೊ ನಾನು ತೆಗೆದಿಟ್ಟಿದ್ದೀನಿ. ಶಿಟ್, ಒಂದು ನನ್ನ ಕ್ಯಾಮ್ರಾದಲ್ಲಿದೆ, ಇನ್ನೊಂದು ಇಲ್ಲಿದೆ, ಇನ್ನೊಂದು ಇಲ್ಲಿದೆ, ಚಾರ್ಜ್ ಆಗ್ತಾಯಿದೆ. ಸೊ ಇದು ನನ್ನ ಮೈಕು DJI ಗಿಫ್ಟೆಡ್ ಬೈ ಸಮನ್ ಸ್ಪೆಷಲ್. ಸ್ಪೆಷಲ್ ಬಂದುಬಿಟ್ಟು ಇವತ್ತು ಫಿಶ್ಶು. ಸೊ ಹಾಗೆ ನನ್ನದೇ ಒಂದು ರೆಸಿಪಿ ರೆಡಿ ಮಾಡಿಟ್ಟಿದ್ದೇನೆ. ಆ ರೆಸಿಪಿ ಏನು ಅಂತ ನಿಮಗೆ ಹೇಳ್ತೀನಿ. ಸೊ ನೋಡಿ. ಸೊ ಸಿ ದ ಕಿಚನ್ ಚಿಕನ್ ಯಾರ್ದು? ನನ್ನದು ಅಪ್ಪನದು ವಾಕಿಂಗ್ ಆಗ್ತಾ ಉಂಟು. ಎಂಚಿನಾರೆ ಭಯಂಕರ ಕಂಟೆಂಟ್ ಮಾರೆ ಇರ್ನ. ಓಯ್ ಬಲೆ ವಾಕಿಂಗ್ ಆಣ ಇರ್ನ. ಈಗ ಡಿನ್ನರ್ ಆದಮೇಲೆ ವಾಕಿಂಗ್ ಮಾಡ್ಲಿಕ್ಕೆ ಹೇಳಿದ್ದೆ. ಅವರು ವಾಕಿಂಗ್ ಮಾಡಿ ಎಂಚಿ ವಾಕಿಂಗ್ ಮಾರಿರ್ನ. ಬಾ ನಮ್ಮನೆ ವಾಕಿಂಗ್. ಅವ ಮಾತ್ರ ನಾನು ಪಾಡೋಣ ಸಕ್ಕದ ಮಾತ್ರ. ಸೊ ಅಮ್ಮ ಸ್ಪೆಷಲ್ ಬಂದುಬಿಟ್ಟು ಫಿಶ್ಶು. ವಾಕಿಂಗ್ ಅಕ್ಕನದು ಊಟ ಆಯಿತು, ಅಮ್ಮನದು ಊಟ ಆಯಿತು. ಸೊ ನಮ್ಮನೇಲಿ ಕಿಚನಲ್ಲಿ ಸ್ಪೆಷಲು. ಓಯ್ ಒಂದೇನೆ ಐತ್ಕಿಂಜ ಫಿಶ್. ಈರೇನ ಮಲ್ಲ ಮೀನು ಬಣ್ಣದ? ಏನು ಮೀನು? ಬದರಿಂಚ ಮುರುದಾನೆ ಅದಕ್ಕಿಂಜ. ಸೊ ಇವತ್ತು ನಮ್ಮನೇಲಿ ಸ್ಪೆಷಲ್ ಬಂದುಬಿಟ್ಟು ಮುರು ಮೀನು. ಸೊ ಮುರು ಮೀನು ನಮ್ಮನೇಲಿ ಬಂದುಬಿಟ್ಟು ಸ್ಪೆಷಲ್ಲು. ಸೊ ಹಾಗೆ ಇಲ್ಲಿದೆ ಬಾಯ್ಲ್ಡ್ ರೈಸು, ಹಾಗೆ ಇಲ್ಲಿದೆ ಗುಜ್ಜ ಅಂದರೆ ಹಲಸಿನದ್ದೇನು ಸ್ಪೆಷಲ್ಲು. ಸೊ ನಮ್ಮ ಫ್ರಿಜ್ಜಲ್ಲಿ ಏನಿದೆ? ಸೊ ನಮ್ಮ ಫ್ರಿಜ್ಜಲ್ಲಿ ನಾನು ಮಾಡಿ ಸ್ಪೆಷಲ್ ಐಟಮ್ ಇದೆ. ಸೊ ಇಲ್ಲಿ ಅಕ್ಕ ಹಾಲಿದ ಪುಡಿಯಲ್ಲಿ ಸ್ವೀಟ್ ಮಾಡಿದ್ದಾಳೆ, ನಾನು ತಿನ್ನಲ್ಲ. ಸೊ ಇಲ್ಲಿದೆ ನಮ್ಮದು ಎನಿ ಟೈಮ್ ಸ್ಪೆಷಲ್ ರಾಗಿ ಜ್ಯೂಸು. ಸೊ ಇಲ್ಲಿದೆ ಫಿಶ್ಶು. ಸೊ ಫಿಶ್ಶಿನ 2 ಫ್ರೈ ಹಾಕ್ಕೊಳ್ತೀನಿ ನಾನು. ಸೊ ನನಗೆ 4 ಫ್ರೈ ಬೇಕು. ಸೊ ಇಲ್ಲಿದೆ ಫಿಶ್ಶು.
ಸೊ ನಂದು ರೆಸಿಪಿ ಇಲ್ಲಿದೆ. ಆಪಲ್ ಖಾಲಿ ಮಂತನ ದಾಳಿಂಬ ಮಾತ್ರ ಮಾಡಿದ್ರು. ಎಪ್ಪಲ್ ಖಾಲಿ ಮಂತನತ್ತೆ ಎಪ್ಪಲ್ ಕನಕ ಎಪ್ಪಲ್ ಖಾಲಿ ಅಂಪಣೆಂಚಿನ ಪೂರ ಖಾಲಿ ಮಂದಿ ಒಂದು ಓಪನ್ ಆಪಜಿ ಮಾರೆ. ಸೊ ನಂದು ಸ್ಪೆಷಲ್ ಬಂದ್ಬಿಟ್ಟು ಇಲ್ಲೇ ಉಂಟು. ಸೊ ಇದರಲ್ಲಿ ಏನೆಲ್ಲ ಉಂಟು ಅಂತ ಹೇಳಿದರೆ, ಸೊ ಹಾಲಿಗೆ ಸ್ವಲ್ಪ ನೀರು, ಹಾಗೆ ಆ್ಯಪಲು, ಆ್ಯಪಲ್ಗೆ ಗಟ್ಟಿ ಗಟ್ಟಿ ಆಯ್ತು ನಿಯಮ. ಸೊ ಹಾಗೆ ಇದೆ ಇಲ್ಲಿ ಇದು ದ್ರಾಕ್ಷಿ, ಹಾಗೆ ಇದೆ ಬಾದಾಮ್ ತೋರಿಸಿದ್ ನೀನು. ದ್ರಾಕ್ಷಿ ಗಣೆ, ಇದು ಅದು ಬಾದಾಮ್ ಕಣೋ. ದ್ರಾಕ್ಷಿ ಗಣೆ, ಇದು ದ್ರಾಕ್ಷಿ. ಹಾಂ, ಇದು ಬಾದಾಮು. ಏನು ನೀನು ಕೈಯಲ್ಲಿದೆ ಇದೇನು ದಾಳಿಂಬೆ, ಕಿತ್ತಾಳೆ. ಕಿತ್ತಾಳೆ. ಸೊ ಇದಿಷ್ಟು ಮೊದಲು ನಂಗೆ ತಿನ್ನಲಿಕ್ಕೆ ಉಂಟು. ಸೊ ಇದು ತಿಂದು 20 ಮಿನಿಟ್ಸ್ ಬಿಟ್ಟು ನಂದು ಊಟ. ಸೊ ಇದನ್ನು ತಿಂದ ನಂತರ ನಂದು ಫ್ರೈ ರೆಡಿ ಆಗ್ತದೆ. ಸೊ ಅಲ್ಲಿ ತನಕ ತಿನ್ನಬೇಕು ಇದನ್ನು ಸಮ್ಮ. ತಿಂದು ಖಾಲಿ ಆಗಬೇಕು. ಸ್ಟಾರ್ಟ್. ಸೊ ಇದರಲ್ಲಿ ಏನಿದೆ ಅಂತ ಹೇಳಿದರೆ, ಇನ್ನೊಂದು ಹೇಳಿಕ್ಕೆ ಮಾಡ್ತೋಯ್ತು, ಜೇನುತುಪ್ಪ ಹಾಕಿದ್ದೀನಿ. ಸೊ ಸಾಲಿಡ್ ಟೇಸ್ಟು. ಸ್ವೀಟ್ ಯಾವುದು ತಿನ್ನಬಾರ್ದು ಹೆಚ್ಚು, ಅದಕ್ಕಾಗಿ ಜೇನುತುಪ್ಪ ಹಾಕೋದು. ಸೊ ಆ್ಯಪಲ್, ಹನಿ, ನ್ಯಾಚುರಲ್ ಸ್ವೀಟ್ ತಿನ್ನಬೇಕು ಯಾವುದಿದ್ರು ಕೂಡ. ಸ್ವೀಟ್ ಯಾವುದು ಒಳ್ಳೆಯದಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಿನಿಶ್. ಸೊ ಇದೀಗ ಬಂದುಬಿಟ್ಟು ಫಿಶ್ ಫ್ರೈ. ಫಿಶ್ ಫ್ರೈ ನಾಳೆ ತಿನ್ನಲಿಕ್ಕಿಲ್ಲ, ಸೊ ಇವತ್ತು ತಿಂದೊಳ್ಳೆ. ಅಮ್ಮ ಎಣ್ಣೆ ಮಾಡು, ತೆಂಗಿನ ಎಣ್ಣೆ. ಸೊ ನಾನು ಹಾಕ್ತೀನಿ ಈಗ ತೆಂಗಿನ ಎಣ್ಣೆ ಅಲ್ಲ ಎಣ್ಣೆ. ಸೊ ನನ್ನ ಮುಖ ಕಾಣೋದಿಲ್ಲ, ಎಂತ ಮಾಡಿದೆ ಹೇಳಿ. ಓ ಗಾಡ್, ಕ್ಯಾಮರಾ ಹೀಗೆ ಬೀಳ್. ಎಸ್. ಸೊ ಇದು ಬಂದುಬಿಟ್ಟು ಫ್ರೈ ಇಲ್ಲಿಟ್ಟು ಇನ್ನೊಂದು 2 ಫ್ರೈ ಇಡಬೇಕೀಗ. ಸರ್ ಗ್ಯಾಸ್ ಆಫ್ ಇದೆ. ಗ್ಯಾಸ್ ಆನ್ ಮಾಡಿಕೊಂಡು, ಓ ದೇವರೇ, ಬೊಗ್ಗ ಅಂತ ಆನ್ ಮಾಡಿಕೊಂಡು ನೆಕ್ಸ್ಟ್ ನಂದು ಫಿಶ್ ಫ್ರೈ ಸ್ಟಾರ್ಟು. ಸೊ ಇಲ್ಲಿದೆ ತೆಂಗಿನ ಎಣ್ಣೆ. ಸೊ ತೆಂಗಿನ ಎಣ್ಣೆ ಇಷ್ಟು ಸಾಕು, ತುಂಬ ಎಣ್ಣೆ ಹಾಕ್ಬಾರ್ದು. ತೆಂಗಿನ ಎಣ್ಣೆ ಹಾಕ್ಬೋದು, ಬೇರೆ ಎಣ್ಣೆ ಪಾಮ್ ಆಯಿಲ್ ಎಲ್ಲ ಹೆಚ್ಚು ಯೂಸ್ ಮಾಡಬಾರ್ದು. ಸೊ ಹೊಟ್ಟೆ ಬರುತ್ತೆ, ಹಾಗೆ ಫ್ಯಾಟ್ಸ್ ಬರುತ್ತೆ. ಸೊ ಇದೀಗ 2 ಫಿಶ್ ಫ್ರೈ ಬಿಟ್ಟು, ಸೊ 2 ಫಿಶ್ ಫ್ರೈ ಮಾಡಲಿಕ್ಕಿದೆ. ಫಿಶ್ ಫ್ರೈ ಆದಮೇಲೆ ಊಟ. ಸೊ ಊಟಕ್ಕೆ ಸ್ಪೆಷಲ್ ಏನು ಅಂತ ಹೇಳಿದರೆ, ನಮ್ಮ ಮನೇಲಿ ರಾಗಿ ರೊಟ್ಟಿ ಇದೆ. ಸೊ ರಾಗಿ ರೊಟ್ಟಿ ನೋಡ್ಬೋದು ನಿಮಗೆ, ಇದರಲ್ಲಿ ಇದೆ ರಾಗಿ ರೊಟ್ಟಿ. ಸೊ ಇದು ಎಂತ ಹೇಳ್ತಾರೆ, ಯಾವ ರಾಗಿ ಅಂತ ಹೇಳಿದರೆ, ಜೋಳದ ರೊಟ್ಟಿ. ಸೊ ಮೆಕ್ಕೆಜೋಳದ ರೊಟ್ಟಿಯಲ್ಲಿ ಊಟ. ಸೊ ಫಿಶ್ಶು ರೆಡಿ ಕಾವಲಿಗೆ ಹೋಗಲಿಕ್ಕೆ. ನನ್ನ ಅಮ್ಮ ಬಂದರು. ಸೊ ಇಲ್ಲಿ ಫಿಶ್ಶು, 2 ಫಿಶ್ಶು, 3 ಫಿಶ್ ಸಾಕಲ್ಲ, ನಾಳೆ ತಿನ್ನಲಿಕ್ಕಿಲ್ಲ, ಅದಕ್ಕೆ ಇವತ್ತು ತಿನ್ನುವ ಅಂತ. ಎಂತ ಹೇಳ್ತೀರಿ? ಸಾಕು, ಬೇಡ 4 ಹಾಕುವ, ಮತ್ತು ನಾಳೆ. ಸೊ ಫಿಶ್ ಫ್ರೈ ರೆಡಿ ಆಗ್ತಾ ಉಂಟು, ಬಿಸಿ ಬಿಸಿ. ಸಾಕತ್ ಬ್ಯಾಟಿಂಗ್ ಇವತ್ತು ಮಗ ನಂದು. ಜೋಳ ರೋಟಿ, ರವೆ ಬೇಡ, ಜೋಳ ರೋಟಿಗೆ ಫಿಶ್ ಫ್ರೈ. ಅಮ್ಮಂದು ಊಟ ಆಯಿತು. ಇದನ್ನು ತಗೊಂಡೋಗಿ ಇನ್ನು ಫ್ರಿಜ್ಜಲ್ಲಿ ಇಡೋದು. ಇಲ್ಲಿ ಬರ ಅಕ್ಕವ್ರೆ, ಅಕ್ಕವ್ರೆ, ಅಕ್ಕ ಹೊಡೆಯೋರು. ಸೊ ಹೀಗೆ ಫ್ಯಾನ್ ಹಾಕಬೇಕು, ಆವಾಗ
ಇದರದ್ದು ಹೊಗೆ ಎಲ್ಲ ಅದರಲ್ಲಿ ಹೊರಗಡೆ ಹೋಗ್ತದೆ. ಇದೆಲ್ಲ ಮೀನಿನ ಇದರಲ್ಲಿ ಬರುವಂಥ ಹೊಗೆ ಮೀನಲ್ಲಿ ಹೊಗೆ ಅಲ್ಲ, ಇದಕ್ಕೆ ಅಂತ ಹೇಳೋದು ಕೋಲ್ಡ್ ಆಯ್ತದೆ. ಜಾಸ್ತಿ ಆಯ್ತಾ? ಇಷ್ಟು ಅರೆ ಬರೆ ಬೇಯ್ತದೆ. ನನಗೆ ಅರೆ ಬರೆ ಬೇಯ್ದ್ರೆ ಕೂಡ ಅಡ್ಡಿಲ್ಲ, ಸಮ ತಿಂತೇನೆ. ನನಗೆ ಹೇಗೆ ಬೇಯ್ದ್ರೆ ಸಾಕ್ತದೆ ಅಲ್ಲ ಹುಡುಗಿ? ಏ ಲಕ್ಕಿ. ಸೊ ಫ್ರೈ ಬ್ಯಾಟಿಂಗ್ ಮಾಡುವಾಗ ಸಿಗ್ತೇನೆ ನಾನು ನಿಮಗೆ. ಸೊ ಫಿಶ್ ಫ್ರೈ ರೆಡಿ. ಅದಕ್ಕೆ ಅಮ್ಮ ಕಾಯಿಸಿಟ್ಟಂತ ಇದೆರಡು ತವಾ ಫ್ರೈ, ಇದೆರಡು ರವಾ ಫ್ರೈ. ತವಾ ರವಾ, ರವಾ ತವಾ, ತವಾ ರವಾ ಫ್ರೈ. ಸೊ ಹಾಗೆಯೇ ಇಲ್ಲಿ ಉಂಟು ನಮ್ಮದು ಮೆಕ್ಕೆಜೋಳ ರೋಟಿ, ಮೆಕ್ಕೆಜೋಳದ ರೋಟಿ ಇದು. ಸೊ ಇದನ್ನು ಹೀಗೆ ಹುಡಿ ಮಾಡಬೇಕು. ಸೊ ಹುಡಿ ಮಾಡಿ ಬ್ಯಾಟಿಂಗ್, ಇವತ್ತು ಸಾಮ ಬ್ಯಾಟಿಂಗು. ಸೊ ಇದಾದ ನಂತರ ಸೊ ಇದಕ್ಕೆ ಏನು ಹಾಕ್ತೇನೆ ಇಲ್ಲಿಗೆ ಅಂತ ಹೇಳಿದರೆ, ಸೊ ಹಿಯರ್ ಕಮ್ಸ್ ಗುಜ್ಜಕ್ಕೆ ಅಂತ ಹೇಳ್ತಾರೆ ಹಲಸಿನಕಾಯಿಯಲ್ಲಿ ಮಾಡಿದಂಥ ಗೊಜ್ಜು ಇಲ್ಲಿಗೆ ಹಾಕೋದು. ಗೊಜ್ಜು ಹೇಳ್ತಾರೆ ಅಂತೆಲ್ಲ ಗೊತ್ತಿಲ್ಲ, ಕರೆಕ್ಷನ್ ಮಾಡಿ. ಬಟ್ ನಾನು ಇದಕ್ಕೆ ಗೊಜ್ಜು ಅಂದೆ. ಇದು ಸುಕ್ಕ ಅಂತಾರೆ, ಗೊಜ್ಜು ಅಂದರೆ ಎಂತ ಅಂತಾರೆ ಅಂತ ಗೊತ್ತಿಲ್ಲ. ತುಳುವಲ್ಲಿ ಸುಕ್ಕ ಅಂತಾರೆ. ಸೊ ಈ ಎರಡು ಫ್ರೈನ ಉಲ್ಟಾ ಮಾಡಬೇಕು. ಸೊ ಇಲ್ಲಿ ಕೂಡ ಬಿಸಿ ಸೊ ಇಲ್ಲಿ ಬಿಸಿ ಆಗ್ತದೆ. ಬಿಸಿ ಆದ ನಂತರ ಈಗ ಬ್ಯಾಟಿಂಗ್, ನಂದು ರಪ್ಪ ಬ್ಯಾಟಿಂಗ್. ಸೊ ಡಿನ್ನರ್ ಸ್ಟಾರ್ಟ್ಸ್. ಮೆಕ್ಕೆಜೋಳ ರೋಟಿ, ಹಲಸು, 4 ಫಿಶ್ ಫ್ರೈ. ಅಮ್ಮ ಅಲ್ಲಿ ಫ್ರೂಟ್ಸ್ ತಿಂತಾ ಇದ್ದಾರೆ. ಫ್ರೂಟ್ಸ್ ಹೆಕ್ಕುದೆ ಯಾರಿಗೆ? ಅಕ್ಕನಿಗ ಬೈಕ್ ಹೊಟ್ಟೆ ಎಂತ ಹೇಳ್ತಾರೆ, ಪ್ರೆಗ್ನೆಂಟ್ ಆದ ನಂತರ ತಿನ್ನಲಿಕ್ಕೆ ಒಂದು ಒಳ್ಳೆ ಬರ್ತದೆ. ಸೊ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಕೂಡ ಒಳ್ಳೆ ತಿಂತಾ ಇದ್ದೇನೆ. ಬ್ಯಾಟಿಂಗ್ ನಾಯಿ ತಿಂದಾಗ ತಿಂತೇನೆ ಈಗ. ಸೊ ನೆಕ್ಸ್ಟ್ ಒಂದೆಡೆ ವ್ಲಾಗ್ ನೋಟಿಗೆ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಬಾಯ್ ಹೇಳ್ತಾ ಅಮ್ಮ ಬಾಯ್ ಉಂಟಾ? ಬಾಯ್.